ಎಷ್ಟೊಂದು ಕೋಟಿ ಜೀವರಾಶಿಗಳಲ್ಲಿ ಮಾನವ ಕುಲ ಮಗ ಶ್ರೇಷ್ಠವೆಂದು ನೀವೆಲ್ಲರೂ ತಿಳಿಯರಿ. ನಿಮಗಿಂತ ಶ್ರೇಷ್ಠವಾದದು ಜಗತ್ತಿನಲ್ಲಿ ಯಾವುದು ಇಲ್ಲ ಎಂಬುದನ್ನು ಎಂದೆಂದು ಮರೆಯಲೇಬೇಡಿರಿ. ನಿಮಗಿಂತಲೂ ಶ್ರೇಷ್ಠವಾದದು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂಬುದನ್ನು ಎಂದೆಂದು ಮರೆಯಲೇಬೇಡಿರಿ. ಮಣ್ಣುಳಗಿಂದ ಇರುವೆ ಸೊಳ್ಳೆತಿಗೆನೆ ಆನೆ ಹುಲಿ ಸಿಂಹ ಅವುಗಳಿಗೆ ಬೇಕಾದ ಆಹಾರಗಳು ಅವುಗಳಿಗೆ ದೇವರು ಸೃಷ್ಟಿ ಮಾಡಿದಾನೆ ಎಂಬುದನ್ನು ಮರೆಯಬೇಡಿರಿ. ಅವರಿಗೆ ಬೇಕಾದ ಸೌಲಭ್ಯವನ್ನು ಭಗವಂತ ಅವರಿಗೂ ಮಾಡಿಕೊಟ್ಟಿದ್ದಾನೆ ಎಂಬುದನ್ನು ನೀವು ಯಾರು ಮರೆಯಬೇಡಿರಿ. ಬುದ್ಧಿಜೀವಿಗಳಾದ ನೀವುಗಳು ಕಷ್ಟ ಎಂಬುದು ನೀವು ತಿಳ್ಕೊಂಡ್ರೆ ಕಷ್ಟ ಎಂಬುದು ಇಲ್ಲವೇ ಇಲ್ಲ. ದುಡಿದು ತಿನ್ನುವವನಿಗೆ ಸುಖ ಅಲ್ಲೇ ಸಿಕ್ಕಿರುತ್ತದೆ. ದುಡಿದು ತಿನ್ನುವ ಮಾನವನಿಗೆ ಸುಖವನ ಇರುವ ಕಡೆಯವೇ ಸಿಗುತ್ತೆ. ದುಡಿದು ತಿನ್ನಕ್ಕೆ ಬರಲ ಸೋಂಬೇರಿಗಳಿಗೆ ದುಡಿದು ತಿನ್ನಕ್ಕೆ ಮನಸ್ಸಿಲ್ಲದ ಸೋಂಬೇರಿಗಳಿಗೆ ಕಷ್ಟ ಅವನಲ್ಲೇ ಸುತ್ತಿ ಇರುತ್ತದೆ. ಅದರಿಂದ ನಿಮಗಿಂತ ಶ್ರೇಷ್ಠವಾದದು ಜಗತ್ತಿನಲ್ಲಿ ಯಾವುದು ಇದೆ. ಇರುವೆಯಿಂದ ಮಣ್ಣುಳ ತಿಗನೆಯಿಂದ ಆನೆ ಹುಲಿ ಸಿಂಹ ತನಕ ಅವಕ್ಕಿಂತಲೂ ಶ್ರೇಷ್ಠ ನೀವೆಂಬುದನ್ನು ತಿಳಿಯರಿ. ಅವುಗಳಿಗೆಲ್ಲಕ್ಕಿಂತಲೂ ನೀವು ಮಾನವ ಕುಲ ನೀವೇ ಶ್ರೇಷ್ಠ ಎಂದು ತಿಳಿಯರಿ. ನಿಮ್ಮ ಮಕ್ಕಳು ನೀವು, ಹೆಂಡತಿ ಮಕ್ಕಳು, ತಂದೆ ತಾಯಿ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರು ಮಾತಿಗೂ ಒಬ್ಬರು ಅನುಸಾರ ಮಾಡಿ ನೀವೆಲ್ಲರೂ ಅನುಸಾರ ಮಾಡಿ ಅರ್ಥ ಮಾಡಿ ಬದುಕಿದರೆ ನಿಮ್ಮ ಮನೆಯೇ ನಂದ ಗೋಕುಲ. ನಿಮಗಿರುವ ಸಂತೋಷ ಜಗತ್ತಿನಲ್ಲಿ ರಾಜರು ಮಂತ್ರಿಗಳು ಪ್ರೆಸಿಡೆಂಟು ಯಾರಿಗೂ ನಿಮ್ಮಂಥ ಸುಖವು ಎಂಥವರಿಗೂ ಸಿಗುವುದೇ ಇಲ್ಲ ಎಂಬ ತಿಳಿದು ಇನ್ಮುಂದಾದರೂ ನೀವೆಲ್ಲರೂ ಒಗ್ಗಟ್ಟಾಗಿ ಒಬ್ಬರು ಮರ್ಯಾದೆ ಕೊಟ್ಟು ಒಬ್ಬರ ಮಾತನ್ನು ಕೇಳಿ ಒಬ್ಬರು ಅರ್ಥ ಮಾಡಿ ಬಾಳಿ ಬದುಕಿರೆ ನಿಮಗಿಂತ ಶ್ರೇಷ್ಠವಾದ ದೇವರು ನೀವುಗಳೇ. ದೇವಾಲಯಗಳು ನಿಮ್ಮ ಕುಟುಂಬಗಳೇ. ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ದುಡಿದು ಒಗ್ಗಟ್ಟಾಗಿ ಬದುಕಿ ಆ ಪರಮಾತ್ಮನ ಕಡೆ ಮನಸ್ಸನ್ನು ಇಟ್ಟು ಪ್ರಾರ್ಥನೆ ಮಾಡಿ ಇಷ್ಟ ಮಾತ್ರ ಸಿಕ್ಕಿದೆ ಎಂದು
ತಿಳಿದು ಸಮಯವನ್ನು ವೇಸ್ಟ್ ಮಾಡಬೇಡ. ಹೋಗಿರುವ ಸಮಯ ಮತ್ತೆ ತಿರುಗಿ ಬರುವುದಿಲ್ಲ ಎಂಬುದನ್ನು ಮರೆಯಬೇಡ. ಇಷ್ಟ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಶಿರಸಾರ ನಮಸ್ಕಾರಗಳು. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ.